हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयान्ताः नमस्ते गुरुमम। हरिः ओं। श्रीशाः पाहि ಅನಂತಕೋಟಿ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. 180 ಗದ್ಯಗಳು, ಶಾಸ್ತ್ರ ಪ್ರಮೇಯಗಳು. ನಾವು 82ರಿಂದ 92ನೇ ಗದ್ಯದವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ 10 ಜನ ವರದರನ್ನು ನೆನಪಿಸುವ ಮೂಲಕ ಜೀವಗಣ, ಅನಂತ ಜೀವಗಣರಿದ್ದಾರೆ. ಅವರೆಲ್ಲರೂ ಭಗವಂತನ ಅನುಚರರಾಗಿದ್ದಾರೆ ಮತ್ತು ಅವರೆಲ್ಲರೂ ನೀಚೋಚ್ಚ ಭಾವದಿಂದ ಇದ್ದಾರೆ. ಅಂದರೆ ಅನಂತ ಜೀವಗಣಗಳು ತಾರತಮ್ಯೋಪೇತವಾಗಿದೆ ಎಂಬುದನ್ನು ಸೂಚಿಸುವುದಕ್ಕೆ 10 ಜನ ವರದರನ್ನು ಇಲ್ಲಿ ಪುರಂದರದಾಸರು ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಪುರಂದರದಾಸರು ಈ 10 ಜನರನ್ನು ಆಯ್ಕೆ ಮಾಡಿಕೊಂಡಾಗ ಅವರ ಅಭಿಪ್ರಾಯ ಏನಿತ್ತು? ಈ 10 ಜನರು ವರದರಾಗಿದ್ದಾರೆ. ಜೀವರಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಎಂದಿರ್ತಾರೆ. ಆದರೆ ಇವರ 10 ಜನರು ಕೇವಲ ಸಾತ್ವಿಕ ಪ್ರವೃತ್ತಿ ಉಳ್ಳತಕ್ಕಂಥವರಾಗಿದ್ದಾರೆ. ರಾಜಸರು ಮತ್ತು ತಾಮಸರು ಅನಂತ ಗಣದಲ್ಲಿ, ಅನಂತ ಸಂಖ್ಯೆಯಲ್ಲಿ ಇರುತ್ತಾರೆ. ಅವರನ್ನು ಇಲ್ಲಿ ಗಣನೆಗೆ ತೆಗೆದುಕೊಂಡಿಲ್ಲ. ಕಾರಣ, ವರದರು ಎಂಬತಕ್ಕಂಥ ಪಟ್ಟ ಅಂದರೆ ಭಗವಂತನ ಪ್ರಸಾದಕ್ಕೆ ಅನುಗ್ರಹಿತರಾದವರು ಕೇವಲ ಸಾತ್ವಿಕ ಪ್ರವೃತ್ತಿ ಉಳ್ಳವರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಬ್ರಹ್ಮದೇವರ ಸೃಷ್ಟಿಯಲ್ಲಿ ಒಂದು ಸಾತ್ವಿಕ ಜೀವ ಸೃಷ್ಟಿ ಬಂದ ಅಂದರೆ ಅವರ ಜೊತೆಯಲ್ಲಿ 9 ಜನ ರಾಜಸರು, 90 ಜನ ತಾಮಸರು ಬರುತ್ತಾರೆ. ಅಂದರೆ 100 ಶತಾಂಶದಲ್ಲಿ ಕೇವಲ ಒಬ್ಬ ಮಾತ್ರ ಸಾತ್ವಿಕ. 9 ಪಟ್ಟು ಹೆಚ್ಚು ರಾಜಸರು, ಅವರ 10 ಪಟ್ಟು ಹೆಚ್ಚು ತಾಮಸರು ಇರುತ್ತಾರೆ. ಹೀಗೆ ಬ್ರಹ್ಮದೇವರ ಸೃಷ್ಟಿಯಲ್ಲಿರ್ತಕ್ಕಂಥ ಜೀವರ ಅನಂತ ಜೀವಗಣಗಳಿದೆ. ಇದರಲ್ಲಿ 10 ಜನ ವರದರು ಕೇವಲ ಸಾತ್ವಿಕ ಪ್ರವೃತ್ತರಾಗಿದ್ದಾರೆ. ಆದ್ದರಿಂದ ಪುರಂದರದಾಸರ ವಿಪರೀತ ವರದರು ಎಂಬುದರಿಂದ ಭಗವಂತನ ಪ್ರಸಾದವನ್ನು ಪಡೆದವರು, ಸಾತ್ವಿಕ ಪ್ರವೃತ್ತಿ ಉಳ್ಳವರು ಎಂದು ತಿಳಿಯಬೇಕು. ತಾರತಮ್ಯೋ ತಥೋ ಜ್ಞೇಯಂ ಮುತ್ತಿನ ಚಾನ್ಯತಾ ಎಂಬತಕ್ಕಂಥದ್ದು ಸಹ ಸಾತ್ವಿಕ ಪ್ರವೃತ್ತಿಯುಳ್ಳವರು ಮಾತ್ರ ತಾರತಮ್ಯವನ್ನು ಒಪ್ಪುತ್ತಾರೆಯೇ ಹೊರತು ರಾಜಸರು ಮತ್ತು ತಾಮಸರಿಗೆ ತಾರತಮ್ಯ ಎಂಬುದು ರುಚಿಸುವುದಿಲ್ಲ. ಎಲ್ಲರೂ ಒಂದೇ, ಎಲ್ಲರ ಮೈಯಲ್ಲಿ ಹರಿಯುವ ರಕ್ತವೂ ಒಂದೇ, ಎಲ್ಲ ಮನುಷ್ಯರು, ಎಲ್ಲರಿಗೂ ಕೈ ಕಾಲಿರುವುದು, ಎಲ್ಲರೂ ಸಹಭಾಗಿತ್ವದಲ್ಲಿರುತ್ತಾರೆ, ಎಲ್ಲರೂ ತಾಯಿ ಹೊಟ್ಟೆಯಿಂದಲೇ ಹುಟ್ಟುತ್ತಾರೆ, ಎಲ್ಲರೂ ಮಣ್ಣನ್ನು ಸೇರುತ್ತಾರೆ. ಹೀಗೆ ಸಮತಾವಾದವನ್ನು ಮುಂದಿಟ್ಟುಕೊಂಡು ಎಲ್ಲರೂ ಸಮಾನರು, ಇದರಲ್ಲಿ ಕೀಳರಿಮೆ ಇರಬಾರದು ಎಂಬುದನ್ನು ಬಿತ್ತುವ ಜನ ರಾಜಸರು ಮತ್ತು ತಾಮಸರಿದ್ದಾರೆ. ಆದರೆ ಪುರಂದರದಾಸರು ತಿಳಿಸುವುದು ಸ್ವರೂಪದಲ್ಲಿರತಕ್ಕಂಥ ಗುಣವನ್ನು. ಬಾಹ್ಯದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಮಿಶ್ರಿತವಾಗಿ ಕಿಂಚಿತ್ ರಜೋಗುಣ ಮತ್ತು ಪ್ರವೃತ್ತಿ ಹೆಚ್ಚಾದಾಗ, ತಮೋಗುಣ ಪ್ರವೃತ್ತಿ ಹೆಚ್ಚಾದಾಗ ತಮೋಗುಣದ ಕ್ರಿಯೆ ನಡೆದಿರುತ್ತದೆ, ರಜೋಗುಣದ ಕ್ರಿಯೆ ನಡೆದಿರುತ್ತದೆ.
ಆದರೆ ಸ್ವರೂಪದಲ್ಲಿ ಮಾತ್ರ ಸಾತ್ವಿಕರು ಎಂದು ಬದಲಾಗುವುದಿಲ್ಲ, ರಾಜಸರು ಎಂದು ಬದಲಾಗುವುದಿಲ್ಲ, ತಾಮಸರು ಎಂದು ಬದಲಾಗುವುದಿಲ್ಲ. ಇದನ್ನು ನಾವು ತಿಳಿಯಬೇಕಾದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಯಾವ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಶ್ಲೋಕ 6, 7, 8, 9, 10 ಈ ಶ್ಲೋಕಗಳನ್ನು ನೋಡಿದಾಗ ನಮಗೆ ಇದರ ವಿಶೇಷವಾದ ಅರಿವಾಗುತ್ತದೆ. ಯಂ ಯಂ ವಾಪಿ ಸ್ಮರನ್ ಭಾವಂ ಚದಂತೆ ಕಳೇವರಂ ತಂ ತಮೇವ ಇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಎಲ್ಲರೂ ಸಂಸಾರಾವಸ್ಥೆಯಲ್ಲಿ ಬಂದಿರುವಾಗ ನಾವು ಮುಂದಿನ ಚಿಂತನೆಯನ್ನು ಮಾಡಬೇಕು. ಯಾರು ಈ ಸಂಸಾರಾವಸ್ಥೆಯಲ್ಲಿ ಬಂದಿರತಕ್ಕಂಥ ಶರೀರವನ್ನು ಬಿಡುತ್ತಾರೋ, ಬಿಡುವಾಗ ಯಾವ ರೀತಿಯಲ್ಲಿ ಅವರ ಮನಸ್ಸಿನಲ್ಲಿ ಭಾವನೆಯನ್ನು ಹೊಂದಿರುತ್ತಾರೋ ಅದರಂತೆ ಅವರು ಮುಂದಿನ ಗತಿ ಹೊಂದುತ್ತಾರೆ ಎಂಬುದು ಸಾಧಾರಣವಾದ ಅರ್ಥ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತೆ ಅಂತೆ ಕಳೇವರಂ ತಂ ತಮೇವ ಇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧಂ ಚ ಮಯಿ ಅರ್ಪಿತ ಮನೋಬುದ್ಧಿ ಮಾಮೇವ ವೇಶ್ಯ ಸಂಶಯಃ. ಆದ್ದರಿಂದ ಸಂಸಾರದಲ್ಲಿ ಬಂದಿರತಕ್ಕಂಥ ಈ ಕಳೆಯವರನ್ನು ಹೊತ್ತಿರತಕ್ಕಂಥ ಈ ಜೀವಿತಾವಧಿ ಯಾರಿಗೂ ನಿಶ್ಚಿತವಾದ ಅವಧಿಯಲ್ಲ. 100 ವರ್ಷ ಪರಮಾವಧಿ ಎಂದು ಬ್ರಹ್ಮದೇವರು ಸಂಕಲ್ಪಿಸಿದರೂ ಸಹ ಎಲ್ಲ ಜೀವರಿಗೂ ಸಹ ಪೂರ್ಣ ಅವಧಿ ಎಂಬುದು ಇರುವುದಿಲ್ಲ. ಅವರವರ ಅನಾದಿ ಕಾಮಕರ್ಮದ ಅನುಸಂಧಾನವಾಗಿ ಈ ಜನ್ಮದಲ್ಲಿ ಎಷ್ಟು ಕಾಮವನ್ನು ಅವರು ಅನುಭವಿಸಬೇಕೋ, ಕಾಮದ ಫಲವನ್ನು ಅನುಭವಿಸಬೇಕು, ಅಷ್ಟು ಮಾತ್ರ ಈ ಶರೀರದ ಸಂಬಂಧವಿರುತ್ತದೆ. ನಂತರದಲ್ಲಿ ಭಗವಂತ ಈ ಶರೀರದಿಂದ ಜೀವನನ್ನು ಬೇರ್ಪಡಿಸುತ್ತಾನೆ. ಆದ್ದರಿಂದ ಈ ಕಾಲ ಎಂಬುದು ಯಾರಿಗೂ ನಿಶ್ಚಿತವಾಗಿಲ್ಲವಾದ್ದರಿಂದ ಸದಾಕಾಲ ಭಗವಂತನ ಸ್ಮರಣೆಯಲ್ಲಿ ನಾವಿರಬೇಕು. ಹುಟ್ಟಿದಾರಭ್ಯ ಗತಿಸುವ ತನಕವೂ ಭಗವಂತನ ಸ್ಮರಣೆಯಲ್ಲಿ ನಾವಿರಬೇಕು. ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ. ಭಗವಂತನನ್ನು ಯಾವ ಕಾಲದಲ್ಲಿ ಯಾವ ಅವಸ್ಥೆಯಲ್ಲಿ ಯಾರು ಎಂಬತಕ್ಕಂಥದ್ದು ಪ್ರತಿಬಂಧಕವೇ ಇಲ್ಲ. ಸರ್ವದೇಶ ಸರ್ವಕಾಲದಲ್ಲಿ ಸರ್ವರೂ ಭಗವಂತನನ್ನು ನೆನಪಿಸುತ್ತಲೇ ಕೊಳ್ಳಬೇಕು ಎಂಬುದು ಭಾವಾರ್ಥ. ಮೈ ಅರ್ಪಿತ ಮನಃ ಮೈ ಅರ್ಪಿತ ಬುದ್ಧಿ ಮೈ ಅರ್ಪಿತ ಮಾಮೇವ ಅವಶಿಷ್ಯಸಿ ಅವೇಶ್ಯ ಅಸಂಶಯ. ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಮೈಯರ್ಪಿತ ಭಗವಂತನಿಗೆ ಅರ್ಪಿತ ಮಾಡಿ. ಯಾವುದು? ಭಗವಂತನ ಕೊಟ್ಟಿರತಕ್ಕ ಕಳೆಯವರ ಸ್ಥೂಲ ದೇಹ, ಸೂಕ್ಷ್ಮ ಶರೀರ, ಅದರಲ್ಲಿರ್ತಕ್ಕಂಥ ಅಂತಃಕರಣ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಎಂಬುದನ್ನಾಗಿ ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸ್ಮರನ್ ಪುರುಷಂ ಸೃಜತಿ ಇತಿ ಭಿನ್ನಕಾಲೀನತ್ವೇಪಿ ಅವಿರೋಧ ಇತಿ ಮಂದಮತೇಃ ಶಂಕಾ ಮಾಂಬೂದ್ ಇತಿ ಅಂತೆ ಇತಿ ವಿಶೇಷಣಂ. ಮಂದಮತಿಗಳು ಯಾವ ಕಾಲದಲ್ಲಿ ಸ್ಮರಣೆ ಮಾಡಬೇಕು ಎಂಬ ಶಂಕೆ ಮಾಡಬೇಡಿ, ಸದಾ ಕಾಲ ಮಾಡಿ. ಈ ಕಾಲದಲ್ಲಿ ಮಾಡಬೇಕು, ಈ ಕಾಲದಲ್ಲಿ ಮಾಡಬಾರದು ಎಂಬತಕ್ಕಂತಹದ ವಿರೋಧವೇ ಇಲ್ಲ, ಸದಾ ಕಾಲ ಎಂದು ತಿಳಿದುಕೊಳ್ಳಿ. ಸುಮತೇನೈವ ಶಂಕಾವಕಾಶ. ಈ ರೀತಿಯಲ್ಲಿ ಮಂದಮತಿಗಳಿಗೆ ಆ ಶಂಕ ಬಂದರೆ ಆ ಶಂಕ ಅವರಿಗೆ ನಿವಾರಣೆ ಆಗುವುದಿಲ್ಲ. ಆದರೆ ಸುಮತಿಗಳಿಗೆ ಮಾತ್ರ ಶಂಕ ಬಂದರೆ ಅವ್ರಿಗೆ ನಿವಾರಣೆ ಆಗುತ್ತದೆ. ಸುಮತೇನೈವ ಶಂಕಾವಕಾಶ.
ಸ್ಮರಂತಿ ತ್ಯಜತಿ ಇತ್ಯೇಕ ಕಾಲೀನತ್ವಾ ಪ್ರತೀತೇ. ಭಗವಂತನು ಸದಾಕಾಲ ಸ್ಮರಣೆ ಮಾಡಿ ಈ ಶರೀರವನ್ನು ಬಿಡಿ, ಅಂದರೆ ಮುಖ್ಯವಾಗಿ ಸತತಂ ಚಿಂತೆಯೇದಂತಂ ಅಂತಕಾಲೇ ವಿಶೇಷತಃ ಎಂಬುದನ್ನಾಗಿ ದ್ವಾದಶೋತ್ತರದಲ್ಲಿ ಶ್ರೀಮದಾನಂದ ತಿಳಿಸಿರುವಂತೆ ಇಲ್ಲಿಯೂ ಭಾಷ್ಯ ರೂಪದಲ್ಲಿ ಬರೆಯುತ್ತಿದ್ದಾರೆ. ಸ್ಮರಂ ತ್ಯಜತಿ ಇತ್ಯೇಕ ಕಾಲೀನತ್ವಾ ಪ್ರತೀತೇ ದುರ್ಮತೆ ದುಃಖಾನ್ ಸ್ಮರಂತಿ ಸೃಜತಿ ಇತಿ ಭವಿಷ್ಯತಿ ಶಂಕಾ. ದುರ್ಮತಿಗಳಿಗೆ ಆ ಶಂಕ ನಿವಾರಣೆಯಾಗದೆ ಕೇವಲ ದುಃಖದಲ್ಲೇ ಅವರು ಮುಳುಗುತ್ತಾರೆ ಹೊರತು ಶಂಕ ನಿವಾರಣೆ ಆಗುವುದಿಲ್ಲ. ಸೃಜನ್ ದೇಹಂ ನ ಕಶ್ಚಿತ್ ಮೋಹಮಾಪ್ನೋತಿ ಅಸಂಶಯಂ ಇತಿ ಸ್ಕಾಂದ ಪುರಾಣದಲ್ಲಿ ಭಗವಂತ ಕೊಟ್ಟಿರತಕ್ಕಂಥ ಶರೀರವನ್ನು ಅವನಿಗೆ ಅರ್ಪಣೆ ಮಾಡಿರಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತಸ್ಯ ಹಿ ಏತಸ್ಯ ಹೃದಯಸ್ಯ ಅಗ್ರಂ ಪ್ರಜ್ಯೋತ್ಯತೆ ತೇನ ಪ್ರಜ್ಯೋತೇನೈಷ ಆತ್ಮ ನಿಷ್ಕ್ರಾಮತಿ ಇತಿ ಶ್ರುತಿ. ಹಾಗಾದರೆ ಭಗವಂತನಿಗೆ ಮಾರ್ಗ ಯಾವುದು ಅಂದರೆ ನಮ್ಮ ಶರೀರದಲ್ಲಿರತಕ್ಕಂಥ ಹೃದಯದ ಅಗ್ರಭಾಗ. ಭಗವಂತ ನಮ್ಮ ಶರೀರದ ನಾಡಿಗಳ 72,000 ಸಕಲ ಅಭಿಮಾನಿ ದೇವತೆಗಳ ಜೊತೆಯಲ್ಲಿ ಭಗವಂತನೂ ಇರುತ್ತಾನೆ. ಆದ್ದರಿಂದಲೇ ನಮ್ಮ ಶರೀರ ಕಾರ್ಯತತ್ಪರವಾಗುತ್ತದೆ. ಈ ಶರೀರವನ್ನು ಬಿಡುವ ಕಾಲ ಬಂದಾಗ ಭಗವಂತನಿಗೆ ಎಲ್ಲಿ ನಾವು ಆರಾಧಿಸಬೇಕು ಅಂದರೆ ಹೃದಯದ ಅಗ್ರಭಾಗದಲ್ಲಿ ಅನಾಹತ ಚಕ್ರದಲ್ಲಿ ಭಗವಂತನನ್ನು ಪ್ರಜ್ಯೋತತೆ ಪ್ರಕಾಶಮಾನವಾಗಿರತಕ್ಕಂಥ ಭಗವಂತನನ್ನು ಕಾಣಬೇಕು. ತೇನ ಪ್ರಜ್ಯೋತೇನೇಶ ಆತ್ಮ ನಿಷ್ಕ್ರಾಮತಿ. ಆ ಪ್ರಕಾಶದೊಂದಿಗೆ ಜೀವನು ಅಲ್ಪ ಪ್ರಕಾಶನಾಗಿರುವುದರಿಂದ ಮಹತ್ ಪ್ರಕಾಶದೊಂದಿಗೆ ಅಲ್ಪ ಪ್ರಕಾಶನಾದ ಜೀವನು ಶರೀರದಿಂದ ನಿಷ್ಕ್ರಮಿಸುತ್ತಾನೆ, ಹೊರಹೋಗುತ್ತಾನೆ. ಇದನ್ನೇ ನಾವು ಪ್ರಾಣಾಯಾಮ ಎಂದು ಹೇಳುವುದು. ಸಹಸ್ರಾರ ಅಂದರೆ ಬ್ರಹ್ಮನಾಡಿ, ಮೂಲಾಧಾರದಿಂದ ಸಹಸ್ರಾರದವರೆಗೆ ಇರತಕ್ಕಂಥ ನೇರವಾದ ಮಾರ್ಗ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಎಂಬತಕ್ಕಂಥದ್ರಲ್ಲಿ ನಾವು ಅನಿಷ್ಟವಾದ ಕಾಮಕರ್ಮಗಳನ್ನು ತ್ಯಜಿಸಿ ಅದರಿಂದ ಉನ್ನತವಾದ ಅನಾಹತ ಚಕ್ರದಲ್ಲಿ ಅಂದರೆ ಹೃದಯದಲ್ಲಿ ಭಗವಂತನ ಆರಾಧನೆ ಮಾಡಬೇಕು. 4, 6, 10 ದ್ವದಗಳಿಂದ ಉಳಿರ್ತಕ್ಕಂಥ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರದಿಂದ ನಂತರದಲ್ಲಿ 12 ಚಕ್ರವುಳ್ಳ ಹೃದಯದ ಅಗ್ರಭಾಗದಲ್ಲಿ ಭಗವಂತನ ಆರಾಧನೆ ಮಾಡಿ ಆಗ ಶಕ್ತಿಯನ್ನು ಇಮ್ಮಡಿ ಮಾಡಿ ಗಳಿಸಿಕೊಂಡು ಧ್ಯಾನ ಶಕ್ತಿಯಿಂದ ಪ್ರಾಣಶಕ್ತಿಯಿಂದ ಭಗವಂತನ ವಿಶೇಷ ಅನುಗ್ರಹದಿಂದ ವಿಶುದ್ಧ ಚಕ್ರದಲ್ಲಿ 16 ಚಕ್ರದಿಂದ ಅತಿ ಅಧಿಕವಾದ ಉತ್ಪತ್ತಿಯನ್ನು ಹೇಗೆ ಸ್ವರ ವರ್ಣದಿಂದ ಆ ಇಂದ ಅಮ್ಮವರೆಗೂ ಸಹ ಬೀಜಾಕ್ಷರವಾದ ಭಗವಂತನನ್ನು ನೆನೆಯುವುದರಿಂದ ವಿಶುದ್ಧ ಚಕ್ರದಲ್ಲಿ ವಿಶೇಷವಾದ ಶಕ್ತಿ ಸಂಪಾದನೆಯಾಗುತ್ತದೆ. ಇದು ಭಗವಂತನ ಉತ್ಕೃಷ್ಟತೆಯನ್ನು ಕೊಂಡಾಡತಕ್ಕಂಥ ಶಬ್ದರೂಪವಾದ ಆರಾಧನೆ ಎನಿಸಿಕೊಳ್ಳುತ್ತದೆ. ನಂತರ ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಎಂಬುದು 2 ದಳ ಪದ್ಮ ಮತ್ತು ಸಹಸ್ರದಳ ಪದ್ಮ ಸಹಸ್ರಾರದಲ್ಲಿರುತ್ತದೆ. ಈ ಮಾರ್ಗದಲ್ಲಿ ಅನಾಹತ ಚಕ್ರದಿಂದ ವಿಶುದ್ಧ ಚಕ್ರ ಮತ್ತು ಆಜ್ಞಾ ಚಕ್ರ, ಸಹಸ್ರಾರ ಈ 4 ಚಕ್ರವನ್ನು ದಾಟಿ ಬಂದಾಗ ಆ ಜೀವ ಭಗವಂತನ ದಿವ್ಯ ಪ್ರಕಾಶದೊಂದಿಗೆ ಬ್ರಹ್ಮನಾಡಿಯಿಂದ ಸಹಸ್ರಾರ ಛೇದನವನ್ನು ಮಾಡಿಕೊಂಡು ಬಂದಾಗ ಭಗವಂತನ ವಿಶೇಷ ಪ್ರಸಾದವಾದ ಮೋಕ್ಷವೇ ದೊರೆಯುತ್ತದೆ ಎಂಬುದು ತಾತ್ಪರ್ಯ.
ಆದ್ದರಿಂದ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ, ತಸ್ಯ ಹಿ ಏತಸ್ಯ ಹೃದಯಸ್ಯ ಅಗ್ರಂ ಪ್ರಜ್ಯೋತತೆ ತೇನ ಪ್ರಜ್ಯೋತೇನೈಷ ಆತ್ಮ ನಿಷ್ಕ್ರಾಮತಿ ಶ್ರುತಿ ಸದಾ ತದ್ಭಾವಭಾವಿತಃ ಇಚ್ ಅಂತಕಾಲೇ ಸ್ಮರಣೋಪಾಯಮಃ ಭಾವೋ ಅಂತರ್ಗತಂ ಮನಃ ತದಾ ಅಭಿಧಾನಾತ್ ಭಾವಿತತ್ವಮಿತಿ ವಾಸಿತ್ವಂ ಭಾವನಾ ತು ಇತಿ ವಾಸನಾ ಇತಿ ಅಭಿಧಾನಾತ್ ಸದಾ ಸದ್ಭಾವಭಾವಿತಃ. ಭಗವಂತನ ಆರಾಧನೆಯಲ್ಲೇ ಮನಸ್ಸು ಕೂಡಿರುವಾಗ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಉಪಾಯ ಸುಲಭವಾಗುತ್ತದೆ. ಭಾವೋ ಅಂತರ್ಗತಂ ಮನಃ, ಶುದ್ಧವಾದ ಭಾವದಲ್ಲಿ ಮನಸ್ಸು ನಿಶ್ಚಲವಾದ ಜ್ಞಾನವನ್ನು ಪಡೆದುಕೊಳ್ಳುತ್ತದೆ. ಇದನ್ನು ಅಭಿಧಾನ ಎಂಬುದ ಗ್ರಂಥದಲ್ಲಿ ನಾವು ಸಹ ತಿಳಿಯಬಹುದು. ಇದು ಹೇಗೆ ಸಾಧ್ಯ ಎಂಬುದನ್ನು ಶ್ರೀಕೃಷ್ಣ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ತಿಳಿಸುತ್ತಾನೆ. ಅಭ್ಯಾಸಯೋಗ್ಯಯುಕ್ತೇನ ಚೇತಸ ಅನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಈ ಒಂದು ಭಗವಂತನ ಸ್ಮರಣೆ ಮಾಡಬೇಕಾದರೆ, ಅಂತ್ಯಕಾಲದಲ್ಲೇ ಬಿಡಬೇಕಾದರೆ, ನಾವು ಅಂತ್ಯಕಾಲದಲ್ಲಿ ಮಾತ್ರ ನಾವು ಬಿಡಬೇಕು ಅಂತ ಹೇಳಿ ನಾವು ಕಾದು ಕುಳಿತುಕೊಂಡು ಅಂತ್ಯಕಾಲದಲ್ಲಿ ಮಾತ್ರ ಸ್ಮರಣೆ ಮಾಡಲು ಬರುವುದಿಲ್ಲ. ನಿರಂತರವಾಗಿ ಸ್ಮರಣೆ ಮಾಡುತ್ತಿದ್ದರೆ ಮಾತ್ರ ಯಾವುದೇ ಕಾಲ ಅಂತ್ಯಕಾಲವೆನಿಸಿದರೂ ಭಗವಂತನ ಸ್ಮರಣೆಗೆ ಅದು ಸಾಧ್ಯವಾಗುತ್ತದೆ ಎಂಬ ಅಭಿಪ್ರಾಯ. ಸದಾ ತದ್ಭಾವಭಾವಿತ್ವಂ ಸ್ಪಷ್ಟಯತಿ ಅಭ್ಯಾಸಯತಿ. ಅಭ್ಯಾಸ ಏವ ಯೋಗಃ, ಅಭ್ಯಾಸ ಯೋಗಃ ದಿವ್ಯಂ ಪುರುಷಂ ಪೂರೈಷಂ ಪೂರ್ಣಂ ಚ. ನಾವು ಪ್ರತಿದಿನವೂ ಭಗವಂತನ ಗುಣ ಉತ್ಕರ್ಷತೆಯನ್ನು ಕೇಳುವಾಗ ಗುಣಪೂರ್ಣ ದೋಷದೂರ, ಗುಣಪೂರ್ಣ ದೋಷದೂರ ಎಂಬುದು ಅನೇಕ ಬಾರಿ ನಾವು ಉಚ್ಚರಿಸುತ್ತೇವೆ. ಹೇಳಿದ ಶಬ್ದವನ್ನೇ ಹೇಳುತ್ತಿರುತ್ತೇವೆ ಎಂದು ಭಾವಿಸಬಹುದು. ಆದರೆ ಪ್ರತಿ ಸಲ ನಾವು ಹೇಳಿದ ಶಬ್ದಕ್ಕೂ ಮನಸ್ಸು ಬೇರೆ ಬೇರೆ ಅರ್ಥವನ್ನು ತಿಳಿದುಕೊಂಡು ಆ ತತ್ವವನ್ನು ಅತಿ ಹೆಚ್ಚಾಗಿ ಗಟ್ಟಿಯಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕೆ ಅಭ್ಯಾಸ ಎಂದೇ ಹೆಸರು. ಅಭ್ಯಾಸ ಅಂದರೆ ಅದೇ ಶಬ್ದವನ್ನು ಸತತವಾಗಿ ಉಚ್ಚರಿಸುವುದು. ಪ್ರಪ್ರಥಮವಾಗಿ ಉಚ್ಚರಿಸುವಾಗ ಭಾವವನ್ನು ಸೇರಿಸಿಕೊಳ್ಳುವುದು. ದ್ವಿತೀಯ, ಆ ಭಾವವನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳುವುದು ಮತ್ತು ಚಿತ್ತ ಮತ್ತು ಚೇತನದಲ್ಲಿ ಸ್ಥಾಪಿತ ಮಾಡಿಕೊಳ್ಳುವುದು. ಹೀಗೆ ಕೇವಲ ಅಭ್ಯಾಸದಿಂದಲೇ ಸಕಲವು ಸಾಧ್ಯವಾಗುವುದು. ಲೋಕದಲ್ಲಿ ನಾವು ಯಾವುದೇ ವಿದ್ಯೆಯನ್ನು ನೋಡಿದರೂ ಸಹ ಯಾವುದು ಒಂದೇ ಸಮಯದಲ್ಲಿ ದಕ್ಕುವುದಿಲ್ಲ. ನಿರಂತರ ಅಭ್ಯಾಸ ಮಾಡಲೇಬೇಕು. ಒಂದು ಶಿಶು ಊಟ ಮಾಡಬೇಕಾದರೂ ಸಹ ಅಭ್ಯಾಸದಿಂದಲೇ ಸಾಧ್ಯ. ಉಸಿರಾಡಬೇಕಾದರೂ ನಮ್ಮ ಸಂಸ್ಕಾರ ಅಭ್ಯಾಸದಿಂದಲೇ ಸಾಧ್ಯ. ದೇಹದ ರಕ್ಷಣೆ ಮಾಡಿಕೊಳ್ಳಲು ಅಭ್ಯಾಸದಿಂದಲೇ ಸಾಧ್ಯ. ಕುಳಿತುಕೊಳ್ಳುವುದು ಅಭ್ಯಾಸದಿಂದಲೇ ಸಾಧ್ಯ. ನಡೆಯುವುದು ಅಭ್ಯಾಸದಿಂದಲೇ ಸಾಧ್ಯ. ಹೀಗೆ ಎಲ್ಲವೂ ಅಭ್ಯಾಸ. ಅಭ್ಯಾಸ ಅಂದರೆ ಅದರ ಜೊತೆಯಲ್ಲೇ ನಾವು ಇರತಕ್ಕಂಥದ್ದು ಒಂದು ಅರ್ಥ. ಆದ್ದರಿಂದ ಭಗವಂತನ ವಿಷಯದಲ್ಲಿ ನಾವು ನಿರಂತರವಾಗಿ ಅವನ ಗುಣೋತ್ಕರ್ಷತೆಯನ್ನು ಅದೇ ಶಬ್ದದಲ್ಲಿ ನಾವು ತಿಳಿಯುವುದು ದೋಷಕರವಲ್ಲ. ಪ್ರತಿನಿತ್ಯವೂ ಹೇಳಿದ್ದೇ ಹೇಳುತ್ತಿರುತ್ತೇನಲ್ಲ ಅಂತ ನಾವು ಭಾವಿಸಬಾರದು. ನಮ್ಮ ಮನಸ್ಸಿಗೆ ಎಲ್ಲಿಯ ತನಕ ಅದು ಗಟ್ಟಿಯಾಗುವುದಿಲ್ಲ ಅಲ್ಲಿಯ ತನಕವೂ ಸಹ ಅಭ್ಯಾಸವನ್ನು ಮಾಡಲೇಬೇಕು ಎಂಬುದು ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟಪಡಿಸಿದ್ದಾನೆ. ಅಭ್ಯಾಸ ಯೋಗಯುಕ್ತೇನ ಚೇತನ ಅನನ್ಯಗಾಮಿನಃ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ದಿವ್ಯಂ ಪುರುಷಂ ಪುರೇಶಂ ಪೂರ್ಣಂ ಚ ಸವಾಯಂ ಪುರುಷಃ ಸರ್ವಾಸ ಪುರುಷೋ ಪುರೇಶೋ
ನೈನೇನ ಕಿಂಚನ ಅನಾವೃತಂ ನಾನೇವ ಕಿಂಚನ ಸಂವೃತಂ ಇತಿ ಶ್ರುತಿಃ ದಿವ್ಯಂ ಸೃಷ್ಟ್ಯಾದಿಕ್ರಿಯಾಯುಕ್ತಂ ದಿವ್ಯಕ್ರೀಡಾ ಇತಿ ಧಾತೋಃ ಸವಾಯಂ ಪುರುಷಃ ಸರ್ವಾಸು ಪುಷು ಪುರುಷಃ ನಾಯೇನೇನ ಕಿಂಚನ ಅನಾವೃತಂ ನಾಯೇನೇನ ಕಿಂಚನ ಅಸಂವೃತಂ ಇತಿ ಶ್ರುತೇಃ ಶ್ರುತಿಯಲ್ಲೂ ಸಹ ಇದೇ ಮಾತನ್ನು ಹೇಳಿದ್ದಾರೆ. ಭಗವಂತನು ಸದಾ ನಾವು ಧ್ಯಾನಿಸುತ್ತಲೇ ಇರಬೇಕು. ಸರ್ವಕಾಮಃ ಸರ್ವಕರ್ಮಃ ಸರ್ವಗಂಧಃ ಸರ್ವರತಃ ಸರ್ವಂ ವಿದಾಭ್ಯಾತ್ಯತೋ ವಾಕ್ಯಾನಾದರ ಇತಿ ಸೃಷ್ಟಾಪಾತಾ ಚ ಸಂಹರ್ತಾ ನಿಯಂತಾ ಚ ಪ್ರಕಾಶಿತ ಯತಃ ಸರ್ವಸ್ಯ ತೇನಾಹಂ ಸರ್ವೋऽಸ್ಮಿದಿತ್ಯುಷಿಭಿಃ ಸ್ಮೃತಃ ಸುಖರೂಪಸ್ಯ ಭೋಕ್ತೃತ್ವಾತ್ ನ ತು ಸರ್ವಸ್ವರೂಪತಃ ಆಗಾಮಿ ಸುಖಂ ಚಾಪಿ ತಸ್ಯೈತ್ಯೇವ ಸದಾಪಿತು ತಥಾಪಿ ಅಚಿಂತ್ಯ ಶಕ್ತ್ಯಾ ಜ್ಞಾತಂ ಸುಖಮತೀವ ಚ ಇತಿ ನಾರದೀಯೇ. ಭಗವಂತ ಸಾರರೂಪನಾಗಿದ್ದಾನೆ. ನಾವು ಯಾವುದೇ ಪದಾರ್ಥವನ್ನು ನೋಡುವಾಗ ಸಾರ ಅಂದರೆ ರಸರೂಪನಾಗಿರ್ತಕ್ಕಂಥವನು ಭಗವಂತ. ಹಾಗೆ ವಾಕ್ಯದಲ್ಲಿ ವೇದ್ಯನಾಗಿರ್ತಕ್ಕಂಥವನು ಭಗವಂತ. ವಾಕ್ಯದ ಸಾರ ಅಂದರೆ ಭಗವಂತನಾಗಿದ್ದಾನೆ. ಆದ್ದರಿಂದ ನಾವು ಯಾವುದೇ ಶಬ್ದವನ್ನು ನಾವು ಉಚ್ಚರಿಸುವಾಗ ಅದರ ಪೂರ್ಣ ಸಾರ ಅಥವಾ ರಸವನ್ನು ಭಗವಂತ ಎಂದು ತಿಳಿದುಕೊಳ್ಳಬೇಕು. ಸರ್ವಾಸ ಪೂಷ ಪೂರಶಿಯಃ ನೈನ ಕಿಂಚನ ಅನಾವೃತಂ ನೈನೇನ ಕಿಂಚನ ಸಂವೃತಂ ಇತಿ ಶ್ರುತೇಃ. ಎಲ್ಲ ಭಾಗದಿಂದಲೂ ಎಲ್ಲ ಥರದಿಂದಲೂ ಭಗವಂತ ಪೂರ್ಣನಾಗಿ ಆ ಶಬ್ದದಲ್ಲಿ ಶಬ್ದದ ಅರ್ಥದಲ್ಲಿ ವೇದ್ಯನಾಗಿರ್ತಕ್ಕಂಥವನು ಭಗವಂತ ಮಾತ್ರ. ಕವಿಪುರಾಣಂ ಅನುಶಾಸಿತಾರಂ ಅರ್ಣೋರಣೀಯಂ ಸಮನು ಸ್ಮರೇಜ್ಯಃ ಸರ್ವಸ್ಯ ದಾತಾರವಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ವತ್. ನಾವು ಭಗವಂತನನ್ನು ಎಲ್ಲ ಪದಾರ್ಥಗಳು ನೋಡುವಾಗ ಏನಂತ ಧ್ಯಾನ ಮಾಡಬೇಕು, ಏನು ತಿಳಿಬೇಕು ಅಂದರೆ ಜಯಮಃ ಕವಿಮಿತಿ. ಕವಿಂ ಅಂದರೆ ಸರ್ವಜ್ಞಂ ಯಾ ಸರ್ವಜ್ಞ ಇತಿ ಶ್ರುತಿ. ತ್ವಂ ಕವಿಃ ಸರ್ವವೇದನಾಥ್ ಇತಿ ಬ್ರಾಹ್ಮಿ ದಾತಾರಂ ಧಾರಣಪೋಷಣಕರ್ತಾರಂ ಋಜುಸ್ ಧಾರಣಪೋಷಣಯೋಃ ಇತಿ ಧಾತೋಃ ಧಾತು ವಿಧಾತ ಪುರುಷಃ ಸಂದೃಗ್ಯತಿ ಚ ಶ್ರುತಿಃ ಬ್ರಹ್ಮ ಸ್ಥಾಣು ಇತ್ಯಾರಭ್ಯಃ ತಸ್ಯ ಪ್ರಸಾದಾದಿಚ್ಛಂತಿ ತದಾದಿಷ್ಟಫಲಂ ಗತಿಂ ಇತ್ಯಾದಿಶ್ಚ ಮೋಕ್ಷಧರ್ಮೇ ತಮಸೋ ವ್ಯಕ್ತಾತ್ ಪರತಃ ಸ್ಥಿತಂ ತಮಸಃ ಪರಸ್ತಾದಿತಿ ಅವ್ಯಕ್ತಂ ವೈ ತಮಃ ಪರಸ್ತಾದಿತಿ ಸ ತತಃ ಇತಿ ಪಿಪ್ಪಲಾಯುಷಾಕಾಯಾಂ. ಮೃತ್ಯುರ್ವಾ ತಮಃ ಮೃತ್ಯುರ್ವೈ ತಮೋ ಜ್ಯೋತಿಃ ಅಮೃತಂ ಇತಿ ಶ್ರುತೇಃ. ಭಗವಂತನನ್ನು ಆರಾಧನೆ ಮಾಡುವುದಕ್ಕೆ ಯಾವ ಕಾಲವು ನಿಷಿದ್ಧ ಕಾಲ ಎಂಬುದಕ್ಕಂಥದ್ದಿಲ್ಲ. ಎಲ್ಲ ಕಾಲವೂ ಭಗವಂತನನ್ನು ನಾವು ಸ್ಮರಿಸಬೇಕು. ಏಕೆಂದರೆ ಅವನು ನಮ್ಮನ್ನು ಧಾರಣೆ ಮಾಡಿದ್ದಾನೆ, ನಮ್ಮ ರಕ್ಷಕನಾಗಿದ್ದಾನೆ. ದಾತೌ ವಿಧಾತ ಪರಮಃ ಎಂಬತಕ್ಕಂಥ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಭಗವಂತನ ಸ್ಮರಣೆ ಎಂಬತಕ್ಕಂಥದ್ದು ನಮ್ಮ ಸರ್ವ ರಕ್ಷಕ. ಸರ್ವ ಕಾಲದಲ್ಲಿ ಭಗವಂತ ರಕ್ಷಕನಾಗಿದ್ದಾನೆ. ನಮ್ಮ ರಕ್ಷಕರನ್ನು ಸದಾ ಕಾಲ ನೆನೆಸುವುದರಲ್ಲಿ ಏನೇ ತಪ್ಪಿದೆ? ನಾವು ಯಾರು ಸ್ವತಂತ್ರರಲ್ಲ. ನಾವು ಭಗವಂತನಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆ. ಭಗವಂತನಿಂದಲೇ ಪ್ರತಿ ಕ್ಷಣದಲ್ಲೂ ನಾವು ಜೀವಿತರಾಗಿದ್ದೇವೆ. ಆದ್ದರಿಂದ ಇದು ಸ್ಮರಣಾರ್ಥಕವಾಗಿ ಭಗವಂತನ ನೆನೆದುಕೊಳ್ಳಬೇಕು. ಮತ್ತು ಪ್ರಯಾಣ ಕಾಲೇ ಮನಸಾ ಚಲೇನ ಭಕ್ತ್ಯಾ ಯುಕ್ತ ಯೋಗ ಬಲೇನ ಚೈವ
ಭ್ರುವೋ ಮಧ್ಯೆ ಪ್ರಾಣಮಾವಿಶ್ಯ ಸಮ್ಯಕ್ ಸಾತಂ ಪರಂ ಪುರುಷಮುಪೈತಿ ದಿವ್ಯಂ. ಯಾವ ಉತ್ಕ್ರಮಣಾವಸ್ಥೆಯ ಕಾಲ ಬಂದಾಗ ಭಗವಂತ ನಮ್ಮ ಯಾವ ಹೃದಯ ಅಗ್ರದಲ್ಲಿರ್ತಕ್ಕಂಥ ಭಗವಂತನ ಸಹಸ್ರಾರದಲ್ಲಿ ತಂದು ನಿಲ್ಲಿಸಿಕೊಳ್ಳಬೇಕು. ಮಣಿಪುರ ಸ್ವಾಧಿಷ್ಠಾನ ಮೂಲಾಧಾರವನ್ನು ಬಿಟ್ಟು ಅನಾಹತ ಚಕ್ರದಿಂದ ಮೇಲೆಗೆ ಬಂದು ವಿಶುದ್ಧ ಚಕ್ರದಿಂದ ಶುದ್ಧನಾಗಿ ಆಜ್ಞಾ ಚಕ್ರವನ್ನು ಪಡೆದುಕೊಂಡು ಸಹಸ್ರಾರದಲ್ಲಿ ನಿಂತುಕೊಳ್ಳಬೇಕು. ಇದು ಪ್ರಾಣಶಕ್ತಿಯಿಂದ ಸಾಧ್ಯ. ಅಂದರೆ ಮುಖ್ಯ ಪ್ರಾಣರ ಅವರ ಜೊತೆಯಲ್ಲಿ ನಾವು ಪ್ರಯಾಣ ಮಾಡಬೇಕು ಎಂದರ್ಥ. ಮುಖ್ಯ ಪ್ರಾಣ ಇಲ್ಲಿ ಪ್ರಾಣರೂಪನಾಗಿರುತ್ತಾನೆ, ಪ್ರಾಣಶಕ್ತಿಯಾಗಿರುತ್ತಾನೆ. ಪಂಚ ಪ್ರಾಣನಲ್ಲಿರತಕ್ಕಂಥ ಪ್ರಾಣಶಕ್ತಿ ಉಚ್ಛ್ವಾಸ ನಿಶ್ವಾಸ ಕುಂಭಕ ಎಂಬತಕ್ಕಂಥದ್ದು ನಾವು ಏನು ಹೇಳುತ್ತೇವೆ. ಈ ಕುಂಭಕದಲ್ಲಿ ಭಗವಂತ ವಾಯುದೇವರನ್ನು ಪ್ರಾಣಶಕ್ತಿಯಾಗಿ ನಾವು ಆರಾಧನೆ ಮಾಡಿ ಅದನ್ನು ರೇಚಕ ಅಂದರೆ ಯಾವ ನಾವು ವಿಶುದ್ಧ ಚಕ್ರದಿಂದ ಮೇಲೆ ಆಜ್ಞಾ ಚಕ್ರದಿಂದ ತರಿಸಿ ನಂತರದಲ್ಲಿ ಸಹಸ್ರಾರದವರೆಗೂ ತಂದಿಟ್ಟುಕೊಳ್ಳಬೇಕು ಪ್ರಾಣದೇವರ ಸಹಾಯದಿಂದ. ಇದು ಪ್ರಾಣಾಯಾಮದ ವಿಶಿಷ್ಟವಾದ ಫಲವಾಗಿದೆ. ವಾಯುಜಯಾದಿ ಯೋಗಯುಕ್ತಾನಾಂ ವೃತ್ತಿಕಾಲ ಕರ್ತವ್ಯಮಾಹ ವಿಶೇಷತಃ ಪ್ರಯಾಣಕಾಲ ಇತಿ. ವಾಯುಜಯಾದಿರಹಿತಾನಾಮಪಿ ಜ್ಞಾನಭಕ್ತಿವೈರಾಗ್ಯಾದಿ ಸಂಪೂರ್ಣಾನಾಂ ಭವತ್ಯೇವ ಮುಕ್ತಿ. ವಾಯುದೇವರು ಅಂದರೆ ಜ್ಞಾನಕ್ಕೆ, ಭಕ್ತಿಗೆ, ವೈರಾಗ್ಯಕ್ಕೆ ಪ್ರಸಿದ್ಧಿಯಾಗಿರ್ತಕ್ಕಂಥವರು, ಹೆಸರಾಗಿರ್ತಕ್ಕಂಥವರು. ಆದ್ದರಿಂದ ಯಾವ ಶ್ರೇಷ್ಠ ಜ್ಞಾನ ಭಕ್ತಿ ವೈರಾಗ್ಯವನ್ನು ಸಂಪಾದನೆ ಮಾಡಿದ್ದ ಜೀವ ಜ್ಞಾನ ಭಕ್ತಿ ವೈರಾಗ್ಯ ರೂಪನಾದ ವಾಯುದೇವರನ್ನು ಆಶ್ರಯಿಸುತ್ತಾನೆ. ಆ ವಾಯುದೇವರು ಭಗವಂತನ ಜೊತೆಯಲ್ಲಿ ವಿಶುದ್ಧ ಚಕ್ರ ಆಜ್ಞಾ ಚಕ್ರವನ್ನು ದಾಟಿ ಸಹಸ್ರಾರಕ್ಕೆ ತಂದು ನಿಲ್ಲಿಸುತ್ತಾರೆ. ತದ್ವತಂ ತು ಜ್ಞಾನಾಂಜ ಸಂಪೂರ್ಣಾನಾಮಪಿ ನಿಪುಣಾನಾಂ ತದ್ಬಲಾತ್ ಕಥಂಚಿತ್ ಭವತಿ ಇತಿ ವಿಶೇಷಃ ಉಕ್ತಂ ಚ ಭಾಗವತೆ. ಜೀವನದಲ್ಲಿ ಅಲ್ಪಶಕ್ತಿ ಇರುವುದರಿಂದ ಈ ಶಕ್ತಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಅಲ್ಪಶಕ್ತಿಯಿಂದ ಮಾಡಬೇಕಾದ ಏನು ವಾಯುದೇವರು ಶರಣಾಗುವುದೇ ಆಗಿದೆ. ವಾಯುದೇವರು ತಮ್ಮ ಪೂರ್ಣ ಶಕ್ತಿಯಿಂದ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಜೀವನನ್ನು ಹೊತ್ತುಕೊಂಡು ಭಗವಂತನ ಸಮೀಪದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದೇ ವಾಯುಜಯ ಎಂಬತಕ್ಕಂಥದ್ದು ಹೆಸರು. ಪಾಲೇನ ತೇ ದೇವಕಥಾ ಸುಧಾಯಾಂ ಪ್ರವೃದ್ಧ ಭಕ್ತಾಂ ವಿಶದಾಶಾಯ ಯೇ ವೈರಾಗ್ಯಸಾರಮೃತ ಪ್ರತಿಲಭ್ಯ ಬೋಧಂ ಯಥಾಂಜಸಂ ತ್ವಾಂ ಪುರಂ ಕುಂಟತೀಷ್ಣಂ ತಥಾ ಪರೇ ಸ್ವಾತ್ಮಸಮಾಧಿಯೋಗಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಃ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯಾನ್ಯತು ಸೇವಯಾತೆ. ಏತು ತದ್ಭಾವಿತಲ್ಲೋಕಾ ಏಕಾಂತಿತ್ವಂ ಸಮಾಶ್ರಿತಾಃ ಏತದಭ್ಯಧಿಕಂ ತೇಷಾಂ ತಥೋ ತೇಜ ಪ್ರವಿಶ್ಯಂ ಚತ ಇತಿ ಮೋಕ್ಷಧರ್ಮಿ ಎಂಬ ಭಾಗವತದ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಗೀತಾ ಭಾಷೆಯಲ್ಲಿ ಜೋಡಿಸಿದ್ದಾರೆ. ಭಗವಂತ ಸಹಸ್ರಾರದಲ್ಲಿ ಪ್ರಯಾಣ ಮಾಡುವಾಗ ವಾಯುದೇವರ ವಿಶೇಷ ಸಾಂಗತ್ಯವನ್ನು ಹೊಂದಿ ಜೀವ ಉದ್ಧತನಾಗುತ್ತಾನೆ ಎಂಬುದೇ ತಾತ್ಪರ್ಯ. ಸಂಪೂರ್ಣಾನಂ ಭವೇರ್ಮೋಕ್ಷ ವಿರಕ್ತಿ ಜ್ಞಾನಭಕ್ತಿಭಿಃ ನಿಯಮೇನ ತತೋ ಅಪಿ ಅಜಯಃ ಅಪಿ ರಜಯಾದಿ ಯುತೋ ಯೋಗೀನಾಂ ವಶ್ಯತಾನ್ ಮನಸಾ ತ್ವಿಷತ್ ಪೂರ್ವಂ ಅಪಿ ಪ್ಯಾಪ್ಯತೆ ಧ್ರುವಂ ಇತಿ ವ್ಯಾಸಯೋಗಿ. ಇದೆಲ್ಲವೂ ಸಹ ಪ್ರಾಣಾಯೋಗ ಎಂಬುದರಲ್ಲಿ ನಾವು
ತಿಳಿಯುವಾಗ ಮುಖ್ಯ ಪ್ರಾಣದೇವರ ವಿಶಿಷ್ಟವ ಅನುಗ್ರಹದಿಂದ ಹೇಗೆ ಸಂಪಾದನೆಯಾಗುವುದೆಂದು ವ್ಯಾಸಯೋಗದಿಂದ ನಾವು ತಿಳಿಯಬೇಕಾಗಿದೆ. ಯಾರು ವಿರಕ್ತಿಯಿಂದ ಕೂಡಿರುತ್ತಾರೋ ಜೀವ, ಅವರಿಗೆ ವಿಶೇಷ ಆಕಾರವಾದ ಅನುಗ್ರಹವನ್ನು ಪ್ರಾಣದೇವರು ಮಾಡುತ್ತಾರೆ. ಅವರು ಸರ್ವಶಕ್ತರಾದ್ದರಿಂದ ಭಗವಂತನ ಸಮೀಪದಲ್ಲಿ ಆ ಜೀವನನ್ನು ಕರೆದುಕೊಂಡು ಹೋಗುತ್ತಾರೆ ಎಂದರ್ಥ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತ್ಯಯೋ ವೀತರಾಗಃ ಯದಿಚ್ಛತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಭಗವಂತನನ್ನು ಕಾಣುವ ಅಕ್ಷರ ಏನಿದೆ ವೇದ, ಆ ವೇದವನ್ನು ಯಾರು ಅಭ್ಯಾಸ ಮಾಡಿ ಅವರನ್ನು ಅನುಸಂಧಾನ ಮಾಡಿಕೊಂಡಿರ್ತಾರೋ, ಅದರಿಂದ ವೇದ್ಯನಾಗ ಭಗವಂತನನ್ನು ತಿಳಿದುಕೊಂಡಿರ್ತಾರೋ, ಅದರಿಂದ ನಮಗೆ ಬ್ರಹ್ಮಚರ್ಯಾದಿಗಳು ನಾವು ಸಂಪಾದಿಸಿಕೊಂಡು ಮತ್ತು ಶುದ್ಧ ಚಾರಿತ್ರಿಕರಾಗಿ ಭಗವಂತನ ಆರಾಧನೆ ಮಾಡೋಕ್ಕೆ ಸಾಧ್ಯವಾಗುತ್ತದೆ. ತದೇವ ಸಜ್ಜೇಯಂ ಪ್ರಪಂಚಗತಿ, ಅದನ್ನೇ ನಾವು ಭಗವಂತನ ಅಂತ್ಯಕಾಲದಲ್ಲಿ ಸ್ಮರಿಸಬೇಕು. ಯದಕ್ಷರಮಿಚ್ಛಾದೀನಂ ಪ್ರಾಪ್ಯತೆ ಮುಮುಕ್ಷುಭಿಃ ಇತಿ ಪದಂ ಸ್ವರೂಪಂ. ಪದಗತೌ ಇತಿ ಧಾತೋಃ ತದ್ವಿಷ್ಣೋಃ ಪರಮಂ ಪತಿಂ ಇತಿ ಶ್ರುತೇಶ್ಯ. ಯಾವ ಮೋಕ್ಷಾಭಿಲಾಷಿಯಾಗಿರ್ತಕ್ಕಂಥ ಜೀವರು ಭಗವಂತನನ್ನೇ ಸ್ಮರಿಸುತ್ತಾರೆ. ಗೀಯಸೆ ಪದಮೆಚ್ಚೇವ ಮುನಿಭಿಃ ಪಜ್ಯಸೆ ಯತಃ ಇತಿ ನಾರದೀಯೇ. ನವದ್ವಾರಾಣಿ ಸಂಯಮ್ಯ ಮನೋ ಹೃದಿವಿರ್ನಿರುಜ್ಯ ಚ ಮೂರ್ಧ್ನದಾಯಾತ್ಮನಂ ಪ್ರಾಣಾಯಾಮಸ್ಥಿತೋ ಯೋಗಧಾರಣಂ. ಬ್ರಹ್ಮನಾಡಿಂ ವಿನಾ ಯಜ್ಜದನ್ಯತ್ರ ಗಚ್ಚತಿ ತರ್ಹಿ ವಿನಾ ಮೋಕ್ಷಂ ಸ್ಥಾನಾಂತರಂ ಪ್ರಾಪ್ನೋತಿ ಸರ್ವದ್ವಾರಾಣಿ ಸಂಯಮ್ಯ. ನಿರ್ಗಂಚಕ್ಷುಷಾ ಸೂರ್ಯಂ ದಿಶಶ್ರೋತ್ರೇಣ ಚೈವ ಹಿ ಇಚ್ಛಾದಿವಚನಾತ್ ವ್ಯಾಸಯೋಗೆ ಮೋಕ್ಷಧರ್ಮೇ ಚ ಹೃದಿ ನಾರಾಯಣೇ. ಇತರ ಇಂದ್ರಿಯಾಭಿಮಾನಿಗಳ ಲೋಕಗಳಾದ ಕಣ್ಣು, ಕಿವಿ, ಮೂಗು ಈ ದ್ವಾರದಿಂದ ಹೊರಟಾಗ ಮೋಕ್ಷ ಎಂಬತಕ್ಕಂಥದ್ದಾಗುವುದಿಲ್ಲ. ಮೋಕ್ಷವನ್ನು ಪಡೆಯುವಾಗ ಸಹಸ್ರಾರದಿಂದಲೇ ಬ್ರಹ್ಮನಾಡಿ ಮೂಲಕವೇ ಹೋಗಬೇಕು. ಅದಕ್ಕೆ ಕೇವಲ ವಾಯುದೇವರೇ ನಮಗೆ ಸಹಾಯ ಮಾಡಬೇಕು. ಅದನ್ನು ನಾವು ನಿರಂತರವಾಗಿ ಅಭ್ಯಾಸ ಮಾಡಿ ತಿಳಿದುಕೊಳ್ಳಬೇಕು. ಶಾಸ್ತ್ರ ನಿರಂತರ ಅಧ್ಯಯನದಿಂದ ಶುದ್ಧ ಜ್ಞಾನ, ಭಕ್ತಿ, ವೈರಾಗ್ಯ ಸಂಪಾದನೆಯಿಂದ ಮಾತ್ರ ಇದು ಸಾಧ್ಯವಾಗುತ್ತದೆ. ಆದ್ದರಿಂದ ಎಲ್ಲ ಮಾನಸಿಕ ದುರ್ವಾಸನೆಗಳನ್ನು ತ್ಯಜಿಸಿದಾಗ ವಾಯುದೇವರು ನಮಗೆ ಕಾಣಿಸಿಕೊಂಡು ಸಹಸ್ರಾರದಲ್ಲಿ ದಿವ್ಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಹೀಯತೆ ತ್ವಯಾ ಜಗತ್ ಯಸ್ಮಾದಾದಿತ್ಯೇದಂ ಪ್ರಭಾಷ್ಯತೆ ಇತಿ ಪಾದ್ಮೇ. ನಹಿ ಮೂರ್ಧಿ ಪ್ರಾಣೇ ಹೃದಿ ಸ್ಥಿತಃ ಮನಸಃ ಸ್ಥಿತಿ ಸಂಭವತಿ. ಯತ್ರ ಪ್ರಾಣೋ ಮನಸ್ತತ್ರ ತತ್ರ ಜೀವ ಪರಸ್ತತಃ ಇತಿ ವ್ಯಾಸಯೋಗೆ. ವ್ಯಾಸಯೋಗದಲ್ಲಿ ವಿಶೇಷ ಆಕಾರವಾಗಿ ಈ ಪ್ರಾಣಾಯಾಮದ ಮುಂದಿನ ಭಾಗವನ್ನು ತಿಳಿಸಿಕೊಟ್ಟಿದ್ದಾರೆ. ವಾಯುದೇವರ ಸಂಗಡದಲ್ಲಿ ಜೀವನಿರುವುದರಿಂದ ಆ ವಾಯುದೇವರು ಭಗವಂತನ ಹಾದಿಯಲ್ಲಿ ಸಹಸ್ರ ಅಡಿಯಲ್ಲಿ ಕರೆದುಕೊಂಡು ದಿವ್ಯ ಪದವಾದ ಮೋಕ್ಷವನ್ನು ಹೊಂದಿಸುತ್ತಾರೆ. ಇದು ಸಾಧ್ಯವಾಗುವುದು ಈ ಶರೀರದಲ್ಲಿ. ಯೋಗಧಾರಣಮಸ್ಥಿತಃ ಯೋಗಾಭರಣಂ ಏವ ಅಭಿಯುಕ್ತಃ ಇತ್ಯರ್ಥಃ. ಇದನ್ನು ಯೋಗಧಾರಣ ಶಕ್ತಿ ಎಂದು ಹೆಸರು. ಆದ್ದರಿಂದ ಇದನ್ನು ಧ್ಯಾನಿಸಲು ನಾವು ಏನು ಮಾಡಬೇಕು? ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾವಹರನ್ ಅನುಸ್ಮರನ್ ಯ ಪ್ರಯಾತಿ ಸೃಜನ್ ದೇಹ ಸಯಾತಿ ಪರಮಾಂ ಗತಿಂ. ಭಗವಂತನ ಪೂರ್ಣ ಎಂದು ತಿಳಿದುಕೊಳ್ಳುವುದಕ್ಕೆ ಅಭ್ಯಾಸದಿಂದ ನಾವು ಏನು ಗುಣವನ್ನು ಚಿಂತನೆ ಮಾಡಿರ್ತೀವಿ ಎಲ್ಲವನ್ನು
ಒಂದು ಸಂಪುಟಾಕಾರವಾಗಿ ಏನಂತ ಹೇಳಬೇಕು, ಪ್ರಣವ ಮಂತ್ರವನ್ನು ನಾವು ಅಭ್ಯಾಸ ಮಾಡಬೇಕು. ಅದೇ ಓಂಕಾರ. ಓಮಿತಿ ಏಕಾಕ್ಷರಂ ಬ್ರಹ್ಮ ವ್ಯಾವಹರನ್ ನಾಮನುಸ್ಮರನ್ ಯ ಪ್ರಯಾತಿ ಸೃಜನ್ ದೇಹಂ ಸಯಾತಿ ಪರಮಂ ಗತಿಂ. ಓಂಕಾರ, ಓಂ ಅಂತ ಹೇಳಿ ಯಾರು ದೇಹವನ್ನು ಬಿಡುತ್ತಾರೋ ಅವರಿಗೆ ಸಕಲ ವೇದದಿಂದ ಗಮ್ಯವಾದ ಭಗವಂತನ ಅನಂತ ಗುಣಗಳ ಚಿಂತನೆ ಮಾಡಿದಂತಾಗುವುದು. ಅವರು ನಿಶ್ಚಿತವಾಗಿಯೂ ಭಗವಂತನ ಪೂರ್ಣ ಪ್ರಸಾದವನ್ನು ಪಡೆದಂಥವರಾಗಿ ಮೋಕ್ಷವನ್ನೇ ಹೊಂದುತ್ತಾರೆ. ಈ ಒಂದು ವಿಶೇಷ ಆಕಾರವಾಗಿ ತಿಳಿಸುವುದೇ ಈ ಗೀತಾ ಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಮತ್ತ ಪರತಃ ನಾನ್ಯಕಿಂಚಿತ್ ಧನಂಜಯ ಮಯ್ಯ ಸರ್ವೇದಂ ಪ್ರೋಕ್ತಂ ಸೂತ್ರೇ ಮಣಿಗಣ ಇವ. ಭಗವಂತನೊಬ್ಬನ ಮಾತ್ರ ನಾವು ಆರಾಧನೆ ಮಾಡಬೇಕು. ಮತ್ತು ಅನ್ಯತ್ ಪರತರ ನಾಸ್ತಿ ಪರತರ ಸ್ವಯಮೇವ ಇತ್ಯರ್ಥ. ಅನ್ಯತ ಅನ್ಯ ಇತಿ ವ್ಯರ್ಥಂ ಅವರಾಸಕ ಸಂಬಂಧ ಜೀವಾ ಏವ ಪ್ರಕೀರ್ತಿತಃ ನಿತ್ಯ ನಿರ್ದುಃಖರೂಪತ್ವಾತ್ ಪರಾಸಿ ಏಕ ಏವ ತು ದುಃಖ ಸಂಪೀಡಯತ್ವಾತು ಮಧ್ಯಮೋ ವಾಯುರುಚ್ಯತೆ ಅನನ್ಯಾದಿರೂಪತ್ವಾ ಸಮಾಧಿ ಸೌಖ್ಯತಃ ತತ್ರಂ ತಂ ತತ್ರಾಚ್ಯ ಸರ್ವಸ್ಯ ವಿಷ್ಣು ಪರತರೋ ಮತಃ ಅಭಾವಾದಂತರಮನ್ಯಸ್ಯ ತ್ವಿಹೇಕಾತಂ ತರಪ್ತಮೌ ಯಸ್ಯ ಸಂಬಂಧಯೋಗಾಚ್ಛ ಜೀವಾಪಿ ಅವರಮತಃ ತಸ್ಯ ಜಡಾಯಂ ಪ್ರಕೃತೇಃ ಅವರತ್ವೇ ತ್ವಾಕ್ ಸಂಶಯಃ ಅತಃ ವರತರಾ ಯೇತು ವಿಮುಖಶ್ಚೇತನ ಹರೇಃ ನಿತ್ಯದುಃಖೈಕಯೋಗತ್ವಾನ್ ನ ಹಿ ಏತತ್ಯಾದಚೇತನೆ ಅತಃ ಪರತರಂ ವಿಷ್ಣು ಯೋ ವೇತ್ತಿ ಸ ವಿಮುಚ್ಯತೆ ಮುಕ್ತಸ್ಯ ಸ್ಯಾತ್ ಪರಾಭಾಸೋ ಸುನಿತ್ಯ ಸುಖಭೋಜನಾತ್ ತತ್ರಾಪಿ ತಾರತಮ್ಯಂ ಸ್ಯಾತ್ ತೇಷು ಬ್ರಹ್ಮಾದಿಕೋ ಮತಃ ವಿಷ್ಣೋರಾಧಿಕ್ಯ ಸಂವಿತ್ತಿ ಸರ್ವಸ್ಮಾತ್ ಜ್ಞಾನಮುಚ್ಯತೆ ಏವಂ ವಿವಿಚ್ಯತ ಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ ಏತಚ್ಚ ತಾರತಮ್ಯೇನ ವರ್ತತೆ ಕೇಶವಾದಿಷು ಮುಖ್ಯ ವಿಜ್ಞಾನತೋ ವಿಷ್ಣುಂ ಕಿಂಚಿದ್ ವಿಜ್ಞಾನಿನೋ ಚ ಅಪರೇ. ಭಗವಂತನನ್ನು ಹೇಗೆ ಸ್ಮರಿಸಬೇಕು? ಸ್ವಪ್ರಸ್ಥಿತ ರಸಯತಿ ರಸಾನಾಂ ತತಸ್ಮೃತಃ ಸೂರ್ಯಚಂದ್ರಾದಿಷು ಸ್ಥಿತ್ವಾ ಪ್ರಭಾನಾಮ ಪ್ರಭಾಸನಾತ್ ವೇದಸ್ಯ ಪ್ರಣವಾಖ್ಯೋ ಅಸೌ ಆತ್ಮನಃ ಯತ್ ಪ್ರಣೋತ್ಯತಃ ಖೇ ಸ್ಥಿತಃ ಶಬ್ದನಾಮಾಸೌ ಯಃ ಶಬ್ದಯತಿ ಕೇಶವಃ. ಭಗವಂತನೇ ಬೀಜನಾಗಿದ್ದಾನೆ ಎಂಬುದಕ್ಕೆ ಅಪುಣ್ಯಂ ಗಂಧಯತಿ ಸ್ವಯಂ ಪುಣ್ಯೋ ಧರಾಸ್ಥಿತಃ ತೇಜಸ್ತ್ಯಗ್ನಿಸಂಸ್ಥಾಸನ್ ಭೂತಸ್ಥೋ ಜೀವನಪ್ರದಃ ತಪಸ್ಥಿತ ತಪಯತಿ ವ್ಯಂಜಯತ್ ಬೀಜ ಸಂಸ್ಥಿತಃ ಬೋಧಯತ್ ಬುದ್ಧಿನಾಮಾಸೌ ಬುದ್ಧಿಮಸ್ಸು ವ್ಯವಸ್ಥಿತಃ. ನಿತ್ಯಃ ಪೂರ್ಣಬಲಸ್ತ್ಯಾಚು ಸುಬಲಂ ಕಾಮವಿವರ್ಜಿತಂ ಅರಾಜಸಬಲಶ್ಚೈವ ಸಾನೇಭ್ಯೋ ಅನ್ಯೇಷು ಭೋಜನಾತ್ ಏತದೃಶಬಲಾತ್ಮಾಸು ಬಲೀನಾಂ ಬಲದಸ್ವಯಂ ವೇತಿ ಪೂರ್ಣತ್ವವಾಚಿ ಸ್ಯಾತ್ ತದ್ರತೆ ಬಲಮುಚ್ಯತೆ ಪ್ರಾಯೋ ಹಿ ಕಾಮಿತ ಅರ್ಥ ಧರ್ಮಂ ಹಿ ಅನುಹಿ ಹರಿ ಪುನಃ ನ ಧರ್ಮಹಾನಿಕೃತ್ ಕಿಂತು ಕಾಮಿತೋ ಧರ್ಮವತ್ಕೃತ್ ಧರ್ಮ ವಿರುದ್ಧ ಕಾಮೋತೋ ವಿಷ್ಣುಭೂತೇಷು ಸಂಸ್ಥಿತಃ ಏವಂ ಸ ಸರ್ವತಶ್ಚಾನ್ಯಃ ಸ್ವಾತಂತ್ರ್ಯಶ್ಚೈವ ಸರ್ವಗಃ.
ವ್ಯವಸ್ಥೈವ ಸರ್ವೇಷಂ ಸರ್ವದಾ ಸರ್ವದಾ ಪ್ರಭುಃ. ಯೇಚ್ಛಾ ಏವ ಸಾತ್ವಿಕಾ ಭಾವ ರಾಜಸ ತಾಮಶ್ಚ ಯೇ ತಥೈವ ನ ಚಾನ್ಯಸ್ಮಾತ್ ತದಾ ಯತ್ತಮಿದಂ ನ ಸ್ವಹ. ಸಾತ್ವಿಕ ಪ್ರವೃತ್ತಿಯಾಗಿದ್ದವರು ಪ್ರಾಣಾಯಾಮ ಮತ್ತು ವ್ಯಾಸಯೋಗದಿಂದ ಭಗವಂತನ ಮಾರ್ಗವನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ನಿರಂತರವಾಗಿ ಪ್ರಾಣಾಯಾಮದಿಂದ ಶಾಸ್ತ್ರಾಧ್ಯಯನದಿಂದ ಅನಾಹತ ಚಕ್ರದಲ್ಲಿರ್ತಕ್ಕಂಥ ಪ್ರಾಣದೇವರನ್ನು ಜಾಗೃತರಾಗುವಂತೆ ಮಾಡಿ, ಜಾಗೃತರಾಗುವುದಂದರೆ ಏನು? ಶಾಸ್ತ್ರದಲ್ಲಿ ಎಲ್ಲ ವಿಷಯವನ್ನು ಗಟ್ಟಿ ಮಾಡಿಕೊಳ್ಳುವುದು ಎಂದರ್ಥ. ಜ್ಞಾನಭಕ್ತಿ ವೈರಾಗ್ಯಕ್ಕೆ ಮೂರ್ತಿಯಾಗಿರ್ತಕ್ಕಂಥ ವಾಯುದೇವರು ಎಂಬುದನ್ನು ನಾವು ಎಷ್ಟು ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆಯೋ ಅವರ ಅನುಗ್ರಹದಿಂದ ನಮಗೂ ಆ ಜ್ಞಾನಭಕ್ತಿ ವೈರಾಗ್ಯ ಎಂಬುದು ಪ್ರಾಪ್ತವಾಗುತ್ತದೆ. ಇದರಿಂದ ಸಂತೋಷವಾದ ವಾಯುದೇವರು ಅಕ್ಷರಾಭಿಮಾನಿಯಾದ ಆ ಇಂದ 16 ಅಕ್ಷರದಿಂದ ಮಾತೃಕಾನ್ಯಾಸದಲ್ಲಿ ವ್ಯವಸ್ಥಿತವಾಗಿ ವರ್ಣಿತವಾಗಿರತಕ್ಕಂಥ ಅಭಿಮಾನಿ ದೇವತೆಗಳ ಮೂಲಕ, ಅಂದರೆ ಅಕ್ಷರಾಭಿಮಾನಿಗಳ ಮೂಲಕ ಭಗವಂತನ ಗುಣವನ್ನು ತಿಳಿಸಿ, ಅದು ವಿಶುದ್ಧ ಚಕ್ರದಲ್ಲಿ ನಮ್ಮ ಅನಾದಿ ಕಾಮಕರ್ಮಗಳ ವಿಭಜನೆಯಾಗಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ತದನಂತರದಲ್ಲಿ ಭಗವಂತನ ಆಜ್ಞಾರೂಪವಾಗಿ ವಾಯುದೇವರ ಮೂಲಕ ಪಡೆದುಕೊಂಡು ಸಹಸ್ರಾರ ಮೂಲಕ ಪ್ರಯಾಣ ಮಾಡುವುದೇ ಮೋಕ್ಷ ಮಾರ್ಗ. ಇದನ್ನು ಪ್ರಾಣಾಯಾಮ ಮತ್ತು ವ್ಯಾಸಯೋಗ, ಯೋಗ ಅಂದರೆ ಸಂಬಂಧ, ವ್ಯಾಸಯೋಗ ಎಂಬುದು ಅತಿ ವಿಶಿಷ್ಟವಾದ ಈ ವ್ಯವಹಾರ ಕಾಲದಲ್ಲಿ ಹೆಚ್ಚು ಜನರಿಗೆ ಅದು ತಿಳಿದಿರುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಪ್ರಾಣಾಯಾಮದಲ್ಲಿರುತ್ತಾರೆ. ಪ್ರಾಣಾಯಾಮಕ್ಕಿಂತ ಅಧಿಕತರವಾದದ್ದು ವ್ಯಾಸಯೋಗ. ವೇದವ್ಯಾಸರ ಕ್ರಮವನ್ನು ಬ್ರಹ್ಮಸೂತ್ರ ಭಾಷ್ಯಾನುಸಾರವಾಗಿ ಭಗವದ್ಗೀತೆಯಲ್ಲಿ ಉಕ್ತವಾಗಿರ್ತಕ್ಕಂಥ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿರೋದ್ರಿಂದ ನಮ್ಮ ದೇಹಸ್ಥ ಭಗವಂತನನ್ನು ವಾಯುದೇವರು ಸಹ ಸಹಸ್ರಾರ ಮಾರ್ಗದಲ್ಲಿ ದಿವ್ಯ ಜ್ಯೋತಿಯಂತೆ ಬೆಳಗುತ್ತಿರುವ ಜೀವನ ಮತ್ತು ದಿವ್ಯ ಜ್ಯೋತಿಯಂತಿರತಕ್ಕಂಥ ವಾಯುದೇವರು, ಅಖಂಡ ಜ್ಯೋತಿಯಿರುವಂಥ ಭಗವಂತ, ಈ ಜ್ಯೋತಿ ಗುಂಪು, ಈ 3 ಜ್ಯೋತಿಗಳು ಸಹ ವಿಶುದ್ಧ ಚಕ್ರ ದಾಟಿ, ಆಜ್ಞಾಚಕ್ರವನ್ನು ದಾಟಿ ಸಹಸ್ರಾರ ಮೂಲಕ ಈ ಕಳೆಯವರನ್ನು ಛೇದಿಸುವುದೇ ಮೋಕ್ಷ ಪಡೆಯುವುದು ಎಂದರ್ಥ. ಇದಕ್ಕಾಗಿ ನಾವು ನಿರಂತರ ಅಭ್ಯಾಸ ಮಾಡಲೇಬೇಕು. ಈ ಲೋಕಗಳನ್ನು ಸದಾ ನಾನು ನೆನೆಯಲೇಬೇಕು. ಪ್ರತಿ ಕ್ಷಣವೂ, ಪ್ರತಿದಿನವೂ, ಪ್ರತಿ ಕಾರ್ಯದಲ್ಲಿಯೂ ಸಹ, ನಮ್ಮ ಒಂದು ಉಸಿರಿಗೂ ಸಹ ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾಚಕ್ರ, ಸಹಸ್ರಾರದ ಕಡೆ ಗಮನ ಇಡಲೇಬೇಕು. ನಮ್ಮ ಉಸಿರು ಹೇಗೆ ನಿರಂತರವೋ ಹಾಗೆ ಇದನ್ನು ಸ್ಮರಣೆಯೂ ನಿರಂತರ ಮಾಡಿಕೊಳ್ಳಬೇಕು. ಇದೇ ಅಭ್ಯಾಸ ಯೋಗ ಬಲದಿಂದ ಕಳೆಯವರನ್ನು ತ್ಯಜಿಸಬೇಕಾದ ಸಮಯ ಬಂದಾಗಲೂ ಸಹ ಇದೇ ಸ್ಥಿತಿಯಲ್ಲಿದ್ದಾಗ ಭಗವಂತನ ಪೂರ್ಣ ಅನುಗ್ರಹವಾಗುವುದೇ ಎಂಬುದೇ ಪೂರ್ಣ ತಾತ್ಪರ್ಯ. ಇದನ್ನು ಶ್ರೀಮದಾನಂದ ತೀರ್ಥರು ವಿಶೇಷ ವಾಕ್ಯವಾಗಿ ಭಗವದ್ಗೀತಾ ಭಾಷ್ಯದಲ್ಲೇ ಮತ್ತು ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದು ಭಗವಂತನ ವಚನವಾಗಿರುವುದರಿಂದ ಇದೇ ಮುಖ್ಯವಾದ ಪ್ರಾಣಾಯಾಮ ಎನಿಸಿಕೊಳ್ಳುತ್ತದೆ. ಇದನ್ನು ಅಕ್ರೂರ, ಅಂಬರೀಷ, ನಾರದ ಮುಂತಾದ ಗಮ್ಯ ಪುರುಷರು ಗಳಿಸಿದ್ದರಿಂದ ಅವರು ವರದರೆನಿಸಿಕೊಂಡಿದ್ದಾರೆ. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ಪರಿಚಯಿಸುತ್ತಿದ್ದಾರೆ. ಪರಿಚಿತರ ಒಂದೊಂದು ಯೋಗ್ಯತೆಯನ್ನು ನಾವು ತಿಳಿದುಕೊಂಡಾಗ ಅವರೂ ಸಹ ಈ ಸಾಧನಾ ಶರೀರದಲ್ಲಿದ್ದಾಗ ಹೇಗೆ ಸಾಧನೆ ಮಾಡಿಕೊಂಡರು ಎಂಬುದನ್ನು ತಿಳಿಸುವುದೇ ಆಗಿದೆ. ಆದ್ದರಿಂದ
ತಾರತಮ್ಯ ಎಂಬುದಕ್ಕೆ ಮೊಟ್ಟ ಮೊದಲೇ ಪ್ರಾರಂಭಿಸಿದರೂ ಸಹ ಆ ತಾರತಮ್ಯ ಎಂಬುದು ಸಾಧಾರಣವಾಯಿತು. ನಂತರದಲ್ಲಿ ಪ್ರಾಣಾಯಾಮದ ವೈಯಕ್ತಿಕವಾಯಿತು. ಪ್ರಾಣಾಯಾಮದಲ್ಲೂ ಈ ವ್ಯಾಸಯೋಗ ಎಂಬತಕ್ಕಂಥ ಅತಿ ವಿಶಿಷ್ಟವಾದದ್ದು. ತನ್ಮೂಲಕ ವಾಯುದೇವರ ವಿಶೇಷ ಅನುಗ್ರಹ, ತನ್ಮೂಲಕ ಭಗವಂತನ ಅನುಗ್ರಹದ ಮೂಲಕ ಕಳೆಯವರನ್ನು ತ್ಯಜಿಸುವುದೇ ಅಭಿಮಾನ ಪೂರ್ವಕವಾಗಿ ಅಭಿಮಾನ ದಶೆಯಿಂದ ನಾವು ಕಳೆಯವರನ್ನು ಇಟ್ಟುಕೊಂಡಿದ್ದೇವೆ. ಅಭಿಮಾನದಿಂದ ಕಳಚಿ ಹೋಗುವಾಗ ಕಳೆಯವರನ್ನು ನಾವು ಸಹಜವಾಗಿಯೇ ತ್ಯಜಿಸಿಬಿಡುತ್ತೇವೆ. ಹೇಗೆ ನಾವು ಪ್ರತಿದಿನವೂ ಮಲವನ್ನು ತ್ಯಜಿಸುವಂತೆ ಈ ಕಳೆಯವರವನ್ನೇ ತ್ಯಜಿಸಿಬಿಡುತ್ತೇವೆ. ಇದರಿಂದ ಆ ಸೂಕ್ಷ್ಮ ಶರೀರತಕ್ಕಂತಹ ಜೀವನಿಗೆ ಅತೀ ಸುಖಪ್ರದವಾಗುತ್ತದೆ. ಇದನ್ನೇ ಈ ಭಾಷೆಯಲ್ಲಿ ವಿವರಿಸಿರುವುದು. ಇದಕ್ಕಾಗಿ 10 ಜನ ವರದರನ್ನು ಪುರಂದರದಾಸರು ತಿಳಿಸಿದ್ದಾರೆ. ಇಂತಹ ವಿಶೇಷ ಗುಣವನ್ನು ಬೋಧಿಸಿದ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಪುರಂದರದಾಸರಿಗೆ ಭೂಯಿಷ್ಟಾಂತರ ಮುಕ್ತಿಮಿದೇವ ಅಂತ ಹೇಳಿ, ಇಂತಹ ವಿಶೇಷ ಜ್ಞಾನ ಪ್ರಾಪ್ತವಾಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಇದು ಶ್ರೇಷ್ಠವಾದ ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆಯ ತಾಳ ಅನುಗ್ರಹ ರೂಪವನ್ನು, ತಂದೆಯ ತಾಳ ಇರುವಿಕೆ ನೆರವಾದ ಗುರು ಹಿರಿಯ ಅನುಗ್ರಹ ರೂಪವನ್ನು ಚಿಂತಿಸಲೇಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿತ್ಯ ನಿರಂತರವಾಗಿ ನಿಂತು ಈ ಶಿಷ್ಟವಾದ ಕಾರ್ಯವನ್ನು ಅಭ್ಯಾಸ ರೀತಿಯಲ್ಲಿ ಮಾಡಿಸುವುದರಿಂದ ಆ ದೇವತೆಗಳ ವಿಶೇಷ ಕಾರುಣ್ಯವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ಇವರಲ್ಲಿ ವಾಯುದೇವರು ಭಗವಂತನ ಆಜ್ಞಾ ಪ್ರಕಾರವಾಗಿ ದೇವತೆಗಳು ನಿಂತು ಕೆಲಸವನ್ನು ಮಾಡುತ್ತಿದ್ದಾರೆ. ಗುರು ಹಿರಿಯರಲ್ಲಿ ನುಡಿಸಿದ್ದಾರೆ. ನಮ್ಮಲ್ಲಿ ಚೇತನ ಪರದರಾಗಿ ಅರ್ಥವನ್ನು ಮಾಡಿಸಿದ್ದಾರೆ. ಆದ್ದರಿಂದ ವಾಯುದೇವರ ಹಿಮೆ ಅತಿ ಮಹತ್ತಾದದ್ದು. ಇದನ್ನು ನಾವು ನೆನೆಸಿಕೊಳ್ಳಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಇವೆಲ್ಲವನ್ನೂ ನಾವು ಪರಿಚಯಿಸುತ್ತಿರುವುದು ಕೇವಲ ನಮ್ಮ ಬಿಂಬನನ್ನೇ. ನಮ್ಮ ಬಿಂಬನನ್ನು ಆರಾಧನೆ ಮಾಡೋದಕ್ಕೆ ಯಾವುದು ಮುಖ್ಯವಾಗಿ ಬೇಕು ಅಂದರೆ ವಾಯುದೇವ ವಿಶೇಷ ಅನುಗ್ರಹ ಬೇಕು, ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಬೇಕು. ನಾವು ಕೇವಲ ಸ್ಥೂಲ ಶರೀರದಲ್ಲಿ ಚಿಂತಿಸುತ್ತಾ ಇಂದ್ರಿಯಗಳನ್ನು ಲೋಲ್ಪರಾಗಿ ಇಂದ್ರಿಯಗಳನ್ನು ನಾವು ದಕ್ಷವಾಗಿ ಕಾಪಾಡುವುದರಲ್ಲಿ ನಿರತರಾಗಿದ್ದರೆ ದೇವತೆಗಳ ಅನುಗ್ರಹ ನಮಗೆ ಸಂಪಾದಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ಇಂದ್ರಿಯಗಳೆಲ್ಲವೂ ದೇವತೆಗಳ ಅಧೀನದಲ್ಲಿರುತ್ತದೆ. ದೇವತೆಗಳೆಲ್ಲ ವಾಯುದೇವರ ಅಧೀನದಲ್ಲಿದ್ದಾರೆ. ವಾಯುದೇವರು ಭಗವಂತನ ಅಧೀನದಲ್ಲಿದ್ದಾರೆ. ಆ ಭಗವಂತನೇ ನಮ್ಮ ಸ್ವಾಮಿ, ಮೂಲ ಬಿಂಬ. ಆದ್ದರಿಂದ ನಾವು ಬಿಂಬನನ್ನು ನಾವು ಆರಾಧಿಸಿದರೆ ವಾಯುದೇವರ ಅನುಗ್ರಹ ಸಿಗುತ್ತದೆ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹವೂ ಸಿಗುತ್ತದೆ, ಗುರು ಹಿರಿಯರ ಅನುಗ್ರಹವೂ ಸಿಗುತ್ತದೆ, ಮಾತಾಪಿತರ ಅನುಗ್ರಹವೂ ಸಿಗುತ್ತದೆ. ನಿಯಾಮಕನನ್ನು ನಾವು ಭಗವಂತನ ನಿಯಾಮಕ ಭಗವಂತ ಎಂಬುದನ್ನು ನಿಶ್ಚಿತವಾಗಿ ತಿಳಿದಾಗ ಅಭಿಮಾನಿಗಳು ಸಹಜವಾಗಿಯೇ ನಮಗೆ ಪ್ರಸನ್ನೀಕರಿಸುತ್ತಾರೆ. ಆದ್ದರಿಂದ ಪುರಂದರದಾಸರು ವರದರಿಂದ 10 ಜನ ವರದರನ್ನು ಪರಿಚಯಿಸುವ ಮೂಲಕ ವರದನಾದ ಭಗವಂತನನ್ನು ಅಂದರೆ ನಮ್ಮ ಬಿಂಬನನ್ನೇ ಪರಿಚಯಿಸುತ್ತಿದ್ದಾರೆ ಎಂಬುದು ತಾತ್ಪರ್ಯ. ಆ ನಮ್ಮ ಬಿಂಬನಿಗೆ ಹೇಗೆ ನಾವು ಪ್ರತ್ಯುಪಕಾರ ಸಲ್ಲಿಸುವುದೆಂದರೆ ಕೇವಲ ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.